ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತು ಈಗಾಗಲೇ ಒಂದು 2-3 ದಿನ ಆಯಿತು ನಾನು ವೀಡಿಯೋಸ್ ಹಾಕಿ ಅಪ್ಲೋಡ್ ಮಾಡೋಕ್ಕಾಗೇ ಇಲ್ಲ, ಯಾಕಂದರೆ ತುಂಬ ಬ್ಯುಸಿ ಇದ್ದೆ. ಹಾಗಾಗಿ ಆ, ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ಒಂದು ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ ಫ್ರೆಂಡ್ಸ್. ಇದು ನೋಡಿ, ಅದೆಲ್ಲದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ನೋಡಿ, ಈಗ ನಾನು ಆಲ್ರೆಡಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನಾನು ಯಾವಾಗಲೂ ಹೇಳೋ ಥರ ನೋಡಿ, ಇದನ್ನು ಕೂಡ ನಾನು ಡಬಲ್ ಸರ್ತಿ ಹಾಕ್ತಾಯಿದ್ದೀನಿ, ಅಂದರೆ 2 ಸರ್ತಿ ಹಾಕ್ತಾಯಿದ್ದೀನಿ, ಓಕೆನಾ? ಈ ಡಿಸೈನ್ ವರ್ಕ್ ಬಂದುಬಿಟ್ಟು ಇದು ಬರೀ ಹಾಫ್ ಆನ್ ಅವರಲ್ಲಿ ನಾನು ರೆಡಿ ಮಾಡಿರುವಂಥ ಬ್ಲೌಸು ಫ್ರೆಂಡ್ಸ್. ಇದು ಫುಲ್ಲು ಬ್ಲೌಸೇ ಹಾಫ್ ಆನ್ ಅವರಲ್ಲಿ ವರ್ಕ್ ರೆಡಿ ಇತ್ತು. ಯಾಕೆ ಅಂತಂದರೆ ಕಸ್ಟಮರ್ ತುಂಬ ಅರ್ಜೆಂಟಲ್ಲಿದ್ದರು, ಬೇಕೇ ಬೇಕು, ತುಂಬ ಅರ್ಜೆಂಟ್ ಇದೆ ಅಂತ ಹೇಳಿದ್ರಿಂದ ಬೇಗ ಬೇಗ ರೆಡಿ ಮಾಡಿದ್ದಾಯ್ತು ಈ ಬ್ಲೌಸ್ನ ನಾನು. ಆದರೆ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಯಾರೆಲ್ಲ ಈಗಷ್ಟೇ ಕಲಿತಾ ಇದ್ದೀರಾ ಅಂತಂದ್ರೂ ಈ ಥರ ಒಂದು ಸಿಂಪಲ್ ವರ್ಕ್ಗಳನ್ನ ಮಾಡಿ ಆರಾಮಾಗಿ ಒಂದು ಅರ್ಧ ಗಂಟೆಗೆಲ್ಲ, ಬರೀ ಇವಾಗ ನೀವು ಸ್ಟಿಚಿಂಗ್ ಏನು ಬೇಡ, ಬರೀ ವರ್ಕ್ ಮಾಡಿ ಕೊಡಿ ಅಂತ ಅಂದ್ರೂ ಕಡಿಮೆ ಅಂದರೂ ಬರೀ 350ಕ್ಕೆ ಮಾಡಿಕೊಡ್ಬೋದು. ಅಂದರೆ ಅವ್ರವ್ರ ಏರಿಯಾ ಮೇಲೆ ಡಿಪೆಂಡು. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಇಷ್ಟು ಕಡಿಮೆ ಇಲ್ಲ. ಅಂದರೆ ನಾನು ಹೇಳೋದು ಕನಿಷ್ಠ ಅಂದರೂ ನಾವು ಅಷ್ಟಕ್ಕೆ ಮಾಡಿಕೊಡ್ಬೋದು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ, ಆಯಿತಾ? ಅದರಿಂದ ಎಲ್ಲರೂ ನೋಡಿ ಈ ಡಿಸೈನ್ನ, ತುಂಬ ಚೆನ್ನಾಗಿದೆ ನೋಡಿ. ಈಗ ನಾನು ಥ್ರೆಡ್ನ ಫಿಲ್ ಮಾಡ್ತಾಯಿದ್ದೀನಿ. ಪೈಪಿಂಗ್ ಥ್ರೆಡ್ನ ಹಾಕ್ಕೊಂಡು ಅದಕ್ಕೆ ಥ್ರೆಡ್ನ ಫಿಲ್ ಮಾಡಿ, ಅಂದರೆ ಸ್ಯಾರಿ ಬಂದು ಆರೆಂಜ್ ಕಲರ್ ಥರ ಇತ್ತು ಸ್ಯಾರಿ, ಹಾಗಾಗಿ ನಾನು ಇಲ್ಲಿ ಆರೆಂಜ್ ಕಲರ್ ಥ್ರೆಡ್ನೇ ಹಾಕ್ತಾಯಿದ್ದೀನಿ. ಅಂದರೆ ತುಂಬ ಆರೆಂಜು ಅಲ್ಲ, ಈ ಕಡೆ ಇದು ಅಲ್ಲ, ಒಂಥರ ಕಲರ್, ಅದು ಹೇಳೋಕ್ಕೆ ಆಗಲ್ಲ, ಓಕೆನಾ? ಮತ್ತು ಮೊನ್ನೆ ನಾನು ಸ್ಲೀವ್ ಡಿಸೈನ್ ಹಾಕಿದ್ದೆ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸ್ಲೀವ್ ಡಿಸೈನ್ಗೆ. ಆದರೆ ಅದೂ ಅಷ್ಟೇ ತುಂಬ ವರ್ಕು ಹೆವಿ ಇತ್ತು, ಕೆಲಸ ಕೂಡ ಅರ್ಜೆಂಟ್ ಇತ್ತು. ಅದೂ ಈ ನಡುವೆ ಬರ್ತಾ ಇರೋ ಬ್ಲೌಸಸ್ ಎಲ್ಲ ಅದೇ ಥರ ಆಗಿದೆ, ತುಂಬ ಹೆವಿ ಸ್ಟ್ರೈನ್ ಆಗ್ತಾಯಿದೆ. ಯಾಕೆ ಅಂತಂದರೆ ಕೆಲಸ ಒಬ್ಬರೇ ಮಾಡೋದ್ರಿಂದ ಎಲ್ಲ ಬರೋರೆಲ್ಲ ಅಷ್ಟೇ, ಕಸ್ಟಮರ್ಸ್ ಬೇಗ ಕೊಡಿ ಬೇಗ ಕೊಡಿ ಬೇಗ ಕೊಡಿ ಅಂತೇಳಿ ತುಂಬ ಅರ್ಜೆಂಟ್ ಮಾಡ್ತಿರ್ತಾರೆ. ಯಾಕಂದರೆ ಇವಾಗ ಸೀಸನ್ನೇ ಆ ಥರ ಇದೆ. ಏನಪ್ಪ ಅಂತಂದರೆ ಇವಾಗ ಹಬ್ಬಗಳು, ಜೊತೆಗೆ ಮದುವೆ ಸೀಸನ್ನು, ಹಾಗಾಗಿರೋದ್ರಿಂದ ಎಲ್ಲ ತುಂಬ ಒಂದು 20-22 ಒಟ್ಟಿನಲ್ಲಿ ಈ ಮಂತ್ ಪೂರ್ತಿ ಅಷ್ಟೇ ಫ್ರೆಂಡ್ಸ್. ಏನು ಗೊತ್ತಾ, ಈ ಮಂತ್ ಎಂಡ್ವರೆಗೂ ಬಟ್ಟೆಗಳು ತುಂಬ ಅರ್ಜೆಂಟ್ ಇದೆ. ಹಾಗಾಗಿ ಮಾಮೂಲಿ ಸ್ಟಿಚಿಂಗ್ ಬ್ಲೌಸ್ಗಳು, ಕೆಲವೊಂದಷ್ಟು ಗೌನು, ಲೆಹೆಂಗಾ, ಪ್ರತಿಯೊಂದು ಇದೆ. ಯಾವುದೂ ಬಟ್ಟೆಗಳು ಇದಿಲ್ಲ ಅದಿಲ್ಲ ಅನ್ನೋ ಥರನೇ ಇಲ್ಲ ನೋಡಿ. ಇದಕ್ಕೆ ನಾನು ಮತ್ತೆ ಮೇಲೆ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ನಾನು ಇದಕ್ಕೆ ಮೇಲೆ ಸುಮ್ಮನೆ ಆ ಥರ ದಾರ ತುಂಬಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡೋದ್ರಿಂದ ಅಂತ. ಅವರು ಬರೀ ಡಿಸೈನ್ ಅಷ್ಟೇ ಸೆಲೆಕ್ಟ್ ಮಾಡಿದರು, ಇದೇ ಥರ ಮಾಡಿ ಅಂತ ಏನು ಹೇಳಿರಲಿಲ್ಲ. ಆದರೆ ನಾನು ಇದಕ್ಕೆ ಮಾಡಿರೋದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ಇದಕ್ಕೆ ನಾನು ಸ್ಟೋನ್ ಚೈನ್ ಹಾಕಿಲ್ಲ, ಬರೀ ಬಾಲ್ ಚೈನ್ ಅಷ್ಟೇ ಹಾಕಿದ್ದೀನಿ. ಸ್ಟೋನ್ ಚೈನ್ ಬೇಡ ಅಂತ ಹೇಳಿದರು, ಹಾಗಾಗಿ. ಮತ್ತು ಇಲ್ಲಿ ತೋರಿಸ್ತಾ ಇರೋದು ಅಷ್ಟೇ, ಇದು ಆಲ್ರೆಡಿ ಬ್ಯಾಕ್ನ ನಾನು ಫಿನಿಷ್ ಮಾಡಿದ್ದೆ. ಇದು ಬಂದು ಫ್ರಂಟ್ ಸೈಡ್ ನಿಮಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಓಕೆನಾ? ಮತ್ತು ಇನ್ನೊಂದಷ್ಟು ಜನ ಏನು ಕಮೆಂಟ್ ಹಾಕಿದ್ರಪ್ಪ ಅಂತಂದರೆ, ನೀವು ಎಷ್ಟು ದಿನದಲ್ಲಿ ಕಲ್ತ್ರಿ ಅನ್ನೋದು ಒಂದು ಕಮೆಂಟು. ತುಂಬ ಸರ್ತಿ ಪಾಪ ಅವ್ರು ರಿಪೀಟ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಎಷ್ಟು ದಿನಕ್ಕೆ ಕಲಿತೆ ಅನ್ನೋದಕ್ಕಿಂತ ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ? ನಾನು ಅಷ್ಟೇ ಒಂದು 2 ತಿಂಗಳು 3 ತಿಂಗಳು ಟೈಮ್ ತೊಗೊಂಡಿದ್ದೀನಿ ಕಲಿಯೋಕ್ಕೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸ್ವಲ್ಪ ನಾನು ನಿಧಾನನೇ ಕಲಿತೆ ಅನ್ನಿಸ್ತು. ಕೆಲವರು ಇನ್ನೂ ಫಾಸ್ಟಾಗಿ ಕಲಿಯೋರು ಇದ್ದಾರೆ ಅಲ್ವಾ? ಹಾಗಾಗಿ ದಿನ ಇಷ್ಟೇ ಅಷ್ಟೇ ಅಂತ ಅನ್ನೋದು ಬರಲ್ಲ. ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿ ಬೇಗ ಬೇಗ ಯಾವ ರೀತಿ ನಾವು ಇದು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಕಲಿಬಹುದು, ಇಲ್ಲ ಅಂತಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಕಲಿಯೋದ್ರಲ್ಲಿ ನಿಧಾನ ಮಾಡಿದರೆ ಬೇಗ ಕಲಿಯೋಕ್ಕಾಗಲ್ಲ. ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಬೇಗ ಕಲಿಬೋದು, ಇಲ್ಲ ಅಂದರೆ ತುಂಬ ನಿಧಾನ ಆಗುತ್ತೆ, ಹಾಗೆ, ಓಕೆನಾ? ನೀವು ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೈಲಿ 1 ಅವರ್ ಆದರೂ ನೀವು ಕೂತು, ಒಂದು ಅರ್ಧ ಗಂಟೆ 1 ಅವರ್ ಆದರೂ ಕೂತು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬೇಗನೆ ಕಲಿತೀರಾ ನೋಡಿ ಫ್ರೆಂಡ್ಸ್. ಈಗ ಎಷ್ಟು ಚೆನ್ನಾಗಿ ನಾನು ಈ ಕರು ಶೇಪನ್ನ ಅಷ್ಟೇ ಸಿಂಗಲ್ ಒಂದೇ ಇದರಲ್ಲಿ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಇದ್ರ ಮೇಲೆ ಮತ್ತೆ ಕರು ಶೇಪಲ್ಲೇ ಬೇರೆ ಶೇಪ್ ಕೊಡ್ತೀವಲ್ವ, ಹಾಗಾಗಿ ಯಾವತ್ತೂ ಅಷ್ಟೇ ಕರು ಶೇಪ್ ಮಾಡುವಾಗ ಒಂದು 0 ಸ್ಟಿಚ್ಚಲ್ಲಿ ಈ ಥರ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಫಸ್ಟೇ ನಾವು ಕರು ಶೇಪ್ ಹಾಗೇ 1.5-2ನೇ ನಂಬರ್ನಲ್ಲಿ ಇಟ್ಕೊಂಡು ಮಾಡಿಬಿಡ್ತೀವಿ ಅಂತಂದರೆ ಕೆಲವೊಂದು ಸರ್ತಿ ಚೆನ್ನಾಗಿ ಬರಲ್ಲ. ಹಾಗೆ ನೋಡಿ, ಇದು ಅಷ್ಟೇ ಜರಿ ಥ್ರೆಡ್ಡಿಂದನೇ ಮಾಡ್ಕೋತಾ ಇರೋದು ನೋಡಿ. ಜೊತೆಯಲ್ಲೇ ಕರು ಶೇಪ್ ಮಾಡಿಕೊಂಡು ಈ ಶೇಪ್ನ ನಾನು ಕೊಟ್ಕೋತಾ ಇದ್ದೀನಿ, ರೌಂಡಿಗೆ ತಿರುಗಿಸಿ ಕೊಡ್ತೀವಲ್ವ ಈ ಶೇಪ್ನ. ಯಾಕೆ ಅಂತಂದರೆ ಆವಾಗ ನಿಮಗೆ ಒಂಥರ ಮರ್ಜ್ ಆಗಲ್ಲ, ಡಿಸೈನು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಿರುತ್ತೆ. ನೀವು ಫಸ್ಟೆಲ್ಲ ಇದನ್ನು ಕರು ಶೇಪ್ ಮಾಡ್ಕೊಂಬಿಟ್ಟು ಆಮೇಲೆ ಈ ಡಿಸೈನ್ ಮಾಡೋಕ್ಕೆ ಹೋದರೆ ಜಾಸ್ತಿ ಮರ್ಜ್ ಆದಂಗೆ ಅನಿಸುತ್ತೆ, ಅಂದರೆ ದಪ್ಪ ಆಗ್ಬಿಡುತ್ತೆ. ಜೊತೆಗೆ ಡಿಸೈನ್ ಕೂಡ ಕ್ಲಿಯಾರಿಟಿನೂ ಕಡಿಮೆ ಆಗಿಬಿಡುತ್ತೆ.
ನೋಡೋಕ್ಕೂ ಅಷ್ಟು ಫಿನಿಶಿಂಗ್ ಕಾಣಲ್ಲ. ಹಾಗಾಗಿ ಈ ಥರ ಮಾಡುವಾಗ ನೀವು ಈ ಮೆಥಡ್ನ ಯೂಸ್ ಮಾಡಿ. ಸಿಂಗಲ್ ಝೀರೋನಲ್ಲಿ ಇಟ್ಕೊಂಡು ಒಂದೇ ಒಂದು ಲೈನ್ ಹಾಕ್ಕೊಂಡು ಬಂದುಬಿಡಿ, ಲೈನಲ್ಲಿ ಕರು ಶೇಪ್ ಹಾಕ್ಕೊಂಡು ಬಂದುಬಿಡಿ. ಆಮೇಲೆ ನೋಡಿ ಈ ಥರ ನೀವು ಮಾಡೋದ್ರಿಂದ ಈಸಿಯಾಗಿ ಈ ಶೇಪ್ನ ಮಾಡ್ಬೋದು. ತುಂಬ ವೆರಿ ಈಸಿ ಅಂದರೆ ಈಸಿ ಡಿಸೈನ್ ಫ್ರೆಂಡ್ಸ್ ಇದು. ಆರಾಮಾಗಿ ನೀವು ಮಾಡ್ಬೋದು. ಸುಮಾರಾಗಿ ಒಂದು ಸಣ್ಣ ಪುಟ್ಟ ಸಿಂಪಲ್ ಸೀರೆಗಳಿದೆ ಅಂತಂದರೆ ಆರಾಮಾಗಿ ಹಾಕ್ಕೊಡ್ಬೋದು. ಕೆಲವರು ತುಂಬ ಸಿಂಪಲಾಗಿ ಇಷ್ಟಪಡ್ತಾ ಇರ್ತಾರೆ ವರ್ಕ್ನ. ಕೆಲವ್ರು ಮಾತ್ರ ಇಲ್ಲ ನಮಗೆ ಸ್ವಲ್ಪ ಜಾಸ್ತಿನೇ ಇರಲಿ ಅಂತೇಳಿ ಇಷ್ಟಪಡೋರು ಇದ್ದಾರೆ. ಹಾಗಾಗಿ ನಾನು ಹೇಳೋದೊಂದೇ, ಈ ಮಿಷಿನಲ್ಲಿ ನೀವು ಯಾವ ಥರ ವರ್ಕ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್. ಇದಾಗಲ್ಲ ಅದಾಗಲ್ಲ ಅನ್ನೋದು ಮಾತ್ರ ಇಲ್ಲವೇ ಇಲ್ಲ. ನನ್ನ ಕೈಲಿ ಈ ಮಿಷಿನಲ್ಲಿ ಯಾವ ವರ್ಕು ಮಾಡೋಕ್ಕಾಗಲ್ಲ ಅಂತ ಮಾತ್ರ ಹಿಂದೆ ಸರಿಬೇಡಿ, ಅಷ್ಟೇ ಹೇಳೋದು. ಯಾವ ವರ್ಕ್ ಕೊಟ್ರೂ ನೋಡಿ ಈ ಥರ ಪುಟ್ಟದಾಗಿರೋದನ್ನು ಮಾಡ್ಬೋದು, ದೊಡ್ಡದಾಗಿರೋವಂಥ ವರ್ಕ್ಗಳನ್ನೂ ನಾವು ಮಾಡ್ಬೋದು. ಓಕೆನಾ? ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಡಿಸೈನು. ಮತ್ತು ಕೆಲವ್ರು ಕೇಳಿದ್ದೀರಾ, ಏನು ಗೊತ್ತಾ, ಜರಿ ಥ್ರೆಡ್ ತುಂಬ ಕಟ್ಟಾಗ್ತಿದೆ ಮೇಡಮ್ ಅಂತ ಅಂದ್ಬಿಟ್ಟು. ಜರಿ ಥ್ರೆಡ್ ಏನಕ್ಕೆ ತುಂಬ ಕಟ್ಟಾಗುತ್ತೆ ಅಂತ ಅಂದರೆ, ನಾವು ಕೆಳಗಡೆ ಇಟ್ಕೊಂಡು ಹಾಕಬೇಕಾಗುತ್ತೆ. ಮೇಲೆ ಇಟ್ಕೊಬೇಡಿ ಜರಿ ಥ್ರೆಡ್ನ, ಕೆಳಗಡೆ ಇಟ್ಕೊಂಡು ಜರಿ ಥ್ರೆಡ್ ಹಾಕ್ಕೊಂಡು ಸ್ವಲ್ಪ ಮಿಷಿನಲ್ಲಿ ಲೂಸ್ ಮಾಡ್ಕೋಬೇಕಾಗತ್ತೆ. ತುಂಬ ಟೈಟ್ ಇದ್ರೂ ಕಟ್ಟಾಗ್ತಾ ಹೋಗುತ್ತೆ. ಸ್ವಲ್ಪ ಲೂಸ್ ಮಾಡ್ಕೊಂಡು ಹಾಕಿದ್ರೆ, ಅಂದರೆ ಈ ಸಿಲ್ಕ್ ಥ್ರೆಡ್ಗಿಂತ ಜರಿ ಥ್ರೆಡ್ಡಲ್ಲಿ ನಾವು ವರ್ಕ್ ಮಾಡುವಾಗ ಸ್ವಲ್ಪ ಲೂಸ್ ಇರಬೇಕು. ತುಂಬ ಟೈಟ್ ಮಾಡಿದರೆ ದಾರ ಎಲ್ಲ ಗಂಟಾಗಿ ಎಳ್ಕೊತಾ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಮಿಷಿನಲ್ಲಿ ಸ್ಕ್ರೂ ಕೊಟ್ಟಿರ್ತಾರಲ್ವ, ಅಲ್ಲಿ ಲೂಸ್ ಮಾಡಿಕೊಂಡು ಹಾಕಿ. ಮತ್ತು ಇನ್ನೊಬ್ಬರು ಏನು ಕಮೆಂಟ್ ಹಾಕಿದ್ರಿ ಅಂತಂದರೆ, ನಮಗೆ ಬ್ಯಾಕ್ ಸೈಡಲ್ಲಿ ಇದರಲ್ಲಿ ಬಾಬಿನ್ ಕೇಸಲ್ಲಿ ದಾರ ಸರಿಯಾಗಿ ಬರಲ್ಲ, ಗಂಟಾಗ್ತಿದೆ ಅಂತ ಅಂದ್ಬಿಟ್ಟು ಹೇಳಿದ್ರಿ. ಆದರೆ ಬಾಬಿನ್ ಕೇಸಲ್ಲಿ ಸ್ವಲ್ಪ ಲೂಸ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಅಂದರೆ ತುಂಬಾ ಲೂಸ್ ಮಾಡಬೇಡಿ, ಆದಷ್ಟು ಒಂದು ಸ್ವಲ್ಪ ಟೈಟ್ ಮಾಡಿ. ಬಾಬಿನ್ ಕೇಸಲ್ಲಿ ಸ್ವಲ್ಪ ಟೈಟ್ ಮಾಡಿ, ಮೇಲ್ಗಡೆ ಸ್ವಲ್ಪ ಲೂಸ್ ಮಾಡಿದರೆ ಸ್ಟಿಚಿಂಗ್ ಚೆನ್ನಾಗಿ ಬರುತ್ತೆ. ಓಕೆನಾ? ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಎಲ್ಲದಕ್ಕೂ ನಾವು ಮೆಕ್ಯಾನಿಕ್ನ ಕರಿತಾ ಇರೋಕ್ಕಾಗಲ್ವಲ್ಲ. ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಮೆಕ್ಯಾನಿಕ್ನ ಕರೆಯೋಕ್ಕಾಗಲ್ಲ. ಯಾಕೆಂದರೆ ನಾನು ಕೂಡ ಮೊನ್ನೆ ತಾನೇ ನಾನು ಮಿಷಿನ್ನ ರಿಪೇರಿ ಮಾಡಿಸಿದ್ದೀನಿ. ಬಂದು ಅವರು ನೋಡಿ ಇದು ಮಾಡಿದ್ದಷ್ಟೇ 1,500 ಬಿಲ್ ಮಾಡ್ತಾರೆ. ನಾವು 1,500 ತೊಗೋಬೇಕು ಅಂತಂದರೆ ಆ ಅಮೌಂಟ್ನ ನಾವು ಒಂದು ಸರ್ತಿ ಕೂಡ ಹಾಕಬೇಕು ಅಂತಂದರೆ ಎಷ್ಟು ಕೆಲಸನ ಮಾಡಬೇಕಾಗತ್ತೆ, ಅದನ್ನು ನೋಡ್ಕೋಬೇಕಾಗತ್ತಲ್ವ. ಹಾಗಾಗಿ ದುಡ್ಡಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಕೆಲವೊಂದು ಸಣ್ಣ ಪುಟ್ಟ ಇರುವಾಗ ನಾವೇ ರೆಡಿ ಮಾಡಿಕೊಂಡು ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲರೂ ದುಡ್ಡಿಂದನೇ ಇದು ಮಾಡಲ್ವಲ್ಲ. ಹಾಗಾಗಿ ನೋಡಿ, ಇದು ನಾನು ಒಳಗಡೆ ವಿ ಶೇಪ್ ಥರ ತುಂಬಿಸ್ತಾ ಇದ್ದೀನಿ. ಚೆನ್ನಾಗಿ ಬರ್ತಾಯಿದೆ ಇದು. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಆದಷ್ಟು ನಿಮ್ಮ ಅನಿಸಿಕೆಗಳಿಗೋಸ್ಕರ ಕಮೆಂಟ್ನ ಹಾಕಿ. ಓಕೆನಾ? ಡೈಲಿ ವೀಡಿಯೋಸ್ ಹಾಕೋಕ್ಕೆ ತುಂಬ ಕಷ್ಟ ಅನಿಸ್ತಿದೆ, ಯಾಕಂತಂದರೆ ಟೈಮ್ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಹಾಕೋಕ್ಕೆ. ಆದರೆ ಈ ಸರ್ತಿ ಮಾತ್ರ ಒಂದು 2 ಡೇಸ್ ಏನೋ ಗ್ಯಾಪ್ ತೊಗೊಂಡಿದ್ದೀನಿ ಅಷ್ಟೇ. ಓಕೆನಾ? ನೋಡಿ ಇವಾಗ ಡಿಸೈನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಇದು ಫುಲ್ಲು. ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತೊಗೊಂಡು ಸ್ಟಿಚ್ ಮಾಡಿಕೊಡೋದು ಮತ್ತು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಕೊಡೋದನ್ನ ಮಾಡ್ತೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬಂದು ಕೊರಿಯರ್ ಮೂಲಕ ನನಗೆ ಬಟ್ಟೆನ ಕಳಿಸ್ಕೊಟ್ರೆ ನಾನು ವರ್ಕ್ ಮಾಡಿ ಕಳಿಸ್ಕೊಡ್ತೀನಿ. ಓಕೆನಾ? ನೋಡಿ ಡಿಸೈನ್ ಸೂಪರಾಗಿ ಬಂದಿದೆ ಫ್ರೆಂಡ್ಸ್, ಸಖತ್ತಾಗಿದೆ ನೋಡಿ ಡಿಸೈನ್ ಮಾತ್ರ. ಇದಕ್ಕೆ ಸ್ಟೋನ್ ಚೈನ್ ಮಾತ್ರ ಹಾಕಿಲ್ಲ, ಬಾಲ್ ಚೈನ್ ಅಷ್ಟೇ ಹಾಕಿ ಮಾಡಿರೋವಂಥದ್ದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್ ಟೇಕ್ ಕೇರ್.